ಬಳ್ಳಾರಿಯ ರಾಬರ್ಟ್ ಬ್ರೂಸ್ ಫೋರ್ಟ್ ಸಂಗನಕಲ್ಲು ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ವಿಶ್ವ ವಸ್ತು ಸಂಗ್ರಹಾಲಯ ದಿನಾಚರಣೆಯನ್ನು ಸಾಮಾಜಿಕ ಹೋರಾಟಗಾರ ಟಿಜಿ ವಿಠಲ್ ಉದ್ಘಾಟಿಸಿದರು. ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರಪ್ಪ, ಇತಿಹಾಸ ಉಪನ್ಯಾಸಕ ಓಬಯ್ಯ, ವಸ್ತು ಸಂಗ್ರಹಾಲಯದ ತಾಂತ್ರಿಕ ಸಹಾಯಕಿ ಗೌರಿ, ವಿವಿಧ ಕಾಲೇಜಿನ ಪದವೀಧರ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬದಲಾವಣೆ ಮಾಡೋ ಪ್ರಯತ್ನ ಮಾಡಿ ಅದು ಹಿಡ್ಕೊಂಡ್ರೆ ಕೈಗೆ. ಬಳಿಕ ಟಿಜಿ ವಿಠಲ್, ಪಠ್ಯ ಪುಸ್ತಕ ಅಧ್ಯಯನದಿಂದ ಕಲಿಯುವುದು ಮತ್ತು ವಸ್ತುಗಳನ್ನು ನೋಡಿ ಅಧ್ಯಯನ ಮಾಡುವುದಕ್ಕೆ ಸಾಕಷ್ಟು ವ್ಯತ್ಯಾಸ ಇರಲಿದೆ. ನೋಡಿ ಕಲಿಯುವುದರಿಂದ ಮೆದುಳಿಗೆ ಆಲೋಚನೆಗೆ ಒತ್ತು ನೀಡುತ್ತದೆ ಎಂದರು. ಪಠ್ಯ ಪುಸ್ತಕದಲ್ಲಿ ಪರೀಕ್ಷೆ ಒಳಗೆ ಅದನ್ನು ವಾಂತಿ ಮಾಡಿಕೊಂಡು ಮಾರ್ಕ್ ಗಳಿಸೋದಕ್ಕೆ ಫಾರ್ಮಲ್ ಎಜುಕೇಶನ್ ಅಲ್ಲಿಂದ ಪ್ರಾರಂಭವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಗೆ ಯಾವಾಗ ಈ ಕಲ್ಲು ಬರಹದ ಮೇಲೆ ಅಥವಾ ಬರವಣಿಗೆಯ ಮೇಲೆ ರೀತಿಯಾದ ಇತಿಹಾಸ ಬರುತ್ತಲ್ಲ ಅಲ್ಲಿವರೆಗೆ ಮಾತ್ರ ಈ ಮ್ಯೂಸಿಯಂನಲ್ಲಿ ಇರುತ್ತೆ. ಎಲ್ಲಿ ಬರವಣಿಗೆ ಮತ್ತು ಕಲ್ಲು ಅಂದರೆ ಶಿಲಾಶಾಸನಗಳು ಅಂತ ಅಲ್ಲಿ ಇರ್ತಕ್ಕಂಥ ಇತಿಹಾಸ ಪ್ರಾರಂಭ ಆದಮೇಲೆ ಅದು ರೆಕಾರ್ಡೆಡ್ ಹಿಸ್ಟ್ರಿ ಆಗುತ್ತೆ. ಇದು ಅನ್ರೆಕಾರ್ಡೆಡ್ ಹಿಸ್ಟ್ರಿ ಅಂದರೆ ಇದನ್ನೆಲ್ಲ ನೀವು ಓದ್ಕೋಬಹುದು. ಮಹಾಬಲೇಶ್ವರಪ್ಪ, ಇಡೀ ಭಾರತದಲ್ಲಿ ಪ್ರಾಗೈತಿಹಾಸದ ವಸ್ತು ಸಂಗ್ರಹಾಲಯ ಬಳ್ಳಾರಿಯಲ್ಲಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ಮಾನವನ ಏಳಿಗೆ, ಅವನ ಸಹ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗಲಿದೆ ಎಂದರು. ಗವಿವರ್ಣ ಚಿತ್ರಗಳನ್ನು, ಮಸೆಯುವ ಕಲ್ಲುಗಳನ್ನು, ಶಿಲಾಯುಧಗಳನ್ನು ಹುಡುಕುವುದರ ಮೂಲಕ ಅವರು ತಮ್ಮಲ್ಲಿ ದೊರೆತಿರುವಂತಹ ಅವಶೇಷಗಳನ್ನು ಸಂರಕ್ಷಣೆ ಮಾಡಬಹುದು. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಥ್ರೂಔಟ್ ವರ್ಲ್ಡ್ ಅಲ್ಲಿ ಆ ಶಿಲಾಯುಗದ ಕುರುಹುಗಳು ಯಾವ್ಯಾವ ಇದಾವೆ, ಅವು ಯಾವ ರೀತಿಯಾಗಿ ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರಪ್ಪ, ಇತಿಹಾಸ ಉಪನ್ಯಾಸಕ ಓಬಯ್ಯ, ವಸ್ತು ಸಂಗ್ರಹಾಲಯದ ತಾಂತ್ರಿಕ ಸಹಾಯಕಿ ಗೌರಿ, ವಿವಿಧ ಕಾಲೇಜಿನ ಪದವೀಧರರು ಉಪಸ್ಥಿತರಿದ್ದರು. ಡೇಟಿಂಗ್ ಮಾಡಿಲ್ಲ, ಸೊ ಅದರ ಮಾಹಿತಿನ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದೆ. ಅದರ ಬಗ್ಗೆ ಇನ್ಫಾರ್ಮೇಷನ್ ದೂರದರ್ಶನದೊಂದಿಗೆ ಓಬಯ್ಯ, ಪದವಿ ವಿದ್ಯಾರ್ಥಿಗಳಿಗೆ ಇಲ್ಲಿನ ಶಿಲಾಯುಗದ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ನಮ್ಮ ಪೂರ್ವಜರ ನಡುವೆ ನಡೆದು ಬಂದ ದಾರಿ, ಅವರ ಆಹಾರ ಪದ್ಧತಿ, ಬಳಸುತ್ತಿದ್ದ ಆಯುಧಗಳ ಬಗ್ಗೆ ವಿವರಿಸಲಾಗಿದೆ ಎಂದರು. ವಸ್ತು ಸಂಗ್ರಹಾಲಯದ ತಾಂತ್ರಿಕ ಸಹಾಯಕಿ ಗೌರಿ, ಸಂಗನಕಲ್ಲು ಗ್ರಾಮದಲ್ಲಿ 4000 ವರ್ಷಗಳ ಹಿಂದೆ ಅವರ ಜೀವನ ಪದ್ಧತಿ ಬಗ್ಗೆ ಹಾಗೂ ಕುಡುತಿನಿ ಗ್ರಾಮದಲ್ಲಿ ದೊರೆತ 3200 ವರ್ಷಗಳ ಹಿಂದೆ ಮರಣ ಹೊಂದಿದಾಗ ಅವರ ಪದ್ಧತಿ ಹಾಗೂ ಶವದ ಪೆಟ್ಟಿಗೆ ಇಂದಿಗೂ ಕಾಣಬಹುದಾಗಿದೆ ಎಂದರು. ಸಂಶೋಧನಾ ವಿದ್ಯಾರ್ಥಿನಿ ಅಶ್ವಿನಿ, 4 ಗೋಡೆಗಳ ಮಧ್ಯೆ ಸಂಶೋಧನೆ ನಡೆಸಲು ಬೇಕಾದ ಸಮಸ್ತ ಮಾಹಿತಿ ಇಲ್ಲಿ ದೊರೆಯುತ್ತದೆ. ಇದು ನಮ್ಮಂತಹ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು.